ಹೋಗ್ತಾ ಇರೋ. ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ 13 ಬಿಗ್ ಅಪ್ಡೇಟ್. ಇದು ಅಮ್ಕು ಡುಮ್ಕುನ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಮಾಡ್ತಾ ಇರುವಂಥ ಅಮ್ಕು ಡುಮ್ಕುವನ್ನು ವೇದಿಕೆಗೆ ಕರೆಸಿ ಊಹಿಸಿ ಬಿಗ್ ಬಾಸ್ ಮನೆಯಿಂದ ಓಡಿಸಿದಂಥ ಜಡ್ಜಸ್ ವಿನಯ್ ಗೌಡ. ಏನಿದೆ ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಆಗಸ್ಟ್ 16ರಿಂದ ಅಗ್ನಿ ಪರೀಕ್ಷೆ ಎಪಿಸೋಡ್ಗಳು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಆ್ಯಸ್ ಕಂಪೇರ್ ಟು ಲಾಸ್ಟ್ ಸೀಸನ್ ಅಥವಾ ಅದರ ಹಿಂದಿನ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ಒಂದು ವಿಭಿನ್ನತೆಯ ಒಂದು ತಂಡ ಬಿಗ್ ಬಾಸ್ 13ರನ್ನು ಪ್ರೇಮ್ ಮಾಡಿದೆ. ತುಂಬ ಚೆನ್ನಾಗಿ ಮೂಡಿ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೆಲವೊಂದಷ್ಟು ಪೆಕ್ಯುಲರ್ ಕ್ಯಾರೆಕ್ಟರ್ಗಳನ್ನು ಈಗಾಗಲೇ ಸಿಲೆಕ್ಟ್ ಮಾಡಲಾಗಿದೆ. ಪೂರ್ಣಿಮಾ ಎನ್ನುವಂಥ KSRTCಯ ಲೇಡಿ ಮೆಕ್ಯಾನಿಕ್ ಈಗಾಗಲೇ ಸಿಲೆಕ್ಟ್ ಆಗಿದ್ದಾರೆ. ಮಾಡರ್ನ್ ಕವಿ ಮಂಜಾ ಇದ್ದಾರೆ. ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಗಳು ಕೂಡ ಬಿಗ್ ಬಾಸ್ ಮನೆಯ ನೆಕ್ಸ್ಟ್ ಲೆವೆಲ್ಗೆ ಅಂದರೆ 2ನೇ ಹಂತದ ಒಂದು ಕಾಂಪಿಟೇಷನ್ಗೆ ಆಯ್ಕೆಯಾಗಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಎಲ್ಲರೂ ಕೂಡ ಕೇಳ್ತಾ ಇದ್ರು, ಅಮ್ಕು ಡುಮ್ಕು ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗಿದ್ದಾರೆ, ಅಂದರೆ ಈ ಅಗ್ನಿ ಪರೀಕ್ಷೆಯ ಸ್ಪರ್ಧಿಯಾಗಿ ಹೋಗಿದ್ದಾರೆ. ಅವರು ಸಿಲೆಕ್ಟ್ ಆದ್ರೆ ರಿಜೆಕ್ಟ್ ಆದ್ರೆ ಪ್ರೋಮೋದಲ್ಲಿ ಯಾವುದೂ ಕ್ಲಿಯರ್ ಇಲ್ಲ. ವಿನಯ್ ಗೌಡ ಮತ್ತು ಅಮ್ಕು ಡುಮ್ಕು ನಡುವಿನ ವಾಗ್ಯುದ್ಧ ಮಾತ್ರ ತೋರಿಸಲಾಗಿತ್ತು. ನಿಜಕ್ಕೂ ಕೂಡ ಅಮ್ಕು ಡುಮ್ಕು ಮನೆಯಿಂದ ಹೊರಗೆ ಹೋಗಿದ್ರೆ ಮನೆಯಿಂದ ಹೊರಗೆ ಹೋಗಿದ್ದು ಯಾಕೆ ಇಲ್ಲಿ ತನಕ ಬಿಗ್ ಬಾಸ್ ಬಗ್ಗೆ ಏನೋ ಒಂದು ನೆಗೆಟಿವ್ ಮಾತಾಡುವಂಥ ಒಂದು ಪ್ರೋಮೋ ಮಾಡಿಲ್ಲ. ಬಿಗ್ ಬಾಸ್ ಮನೆಯ ಅಗ್ನಿ ಪರೀಕ್ಷೆಯಿಂದ ಹೊರಬಂದಂಥ ಅನೇಕರು ಕೂಡ ಬಿಗ್ ಬಾಸ್ ಬಗ್ಗೆ ನೆಗೆಟಿವ್ ಕಾಮೆಂಟನ್ನು ಮಾಡಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದರಲ್ಲಿ JP ಇರ್ಬೋದು, ಜೊತೆಗೆ ಒಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಬಿಗ್ ಬಾಸ್ನ ಬಗ್ಗೆ ನೆಗೆಟಿವ್ ಆಗಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಯಾಕೆ ಅಮ್ಕು ಡುಮ್ಕು ಬಿಗ್ ಬಾಸ್ನ ಬಗ್ಗೆ ನೆಗೆಟಿವ್ ವಿಡಿಯೋ ಮಾಡಿ ಹಾಕಿಲ್ಲ? ಗ್ರೀನ್ ಸಿಗ್ನಲ್ ಕೊಡದೆ ಅಥವಾ ರೆಡ್ ಸಿಗ್ನಲ್ ಕೊಡದೆ ಯಾವುದೇ ಒಂದು ಜಡ್ಜ್ಮೆಂಟ್ ಕೊಡದೆ ಬಿಗ್ ಬಾಸ್ ಮನೆಯಿಂದ ಈ ಅಮ್ಕು ಡುಮ್ಕನ್ನು ಕಳಿಸಿದ್ದೆ ಯಾಕೆ? ಎಲ್ಲವೂ ಕೂಡ ಚರ್ಚೆಯಾಗಿತ್ತು. ನಿಜಕ್ಕೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಥವಾ ಸೆಕೆಂಡ್ ಮೀನ್ಸ್ ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರಾ ಅಥವಾ ನೆಕ್ಸ್ಟ್ ಲೆವೆಲ್ ಏನಾಗ್ಬೋದು ಅನ್ನುವಂಥ ಕುತೂಹಲ ಇತ್ತು. ಆದರೆ ಇದೀಗ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಜಿಯೋ ಹಾಟ್ಸ್ಟಾರ್ನಲ್ಲಿ ಅಪ್ಲೋಡ್ ಆಗಿರುವಂಥ ಕಂಪ್ಲೀಟ್ ಎಪಿಸೋಡ್ ಪ್ರಕಾರ ಇದೀಗ ಒಂದು ಅಚ್ಚರಿಯ ಬೆಳವಣಿಗೆ ಕಾದಿದೆ. ತುಂಬ ಚೆನ್ನಾಗಿದೆ. ಆ ಅಚ್ಚರಿಯ ಬೆಳವಣಿಗೆ ಏನು ಎನ್ನುವುದನ್ನು ಸಿಂಪಲ್ ಆಗಿ ನೋಡ್ಕೊಂಡು ಬರೋಣ. ಅದಾದ ನಂತರ ಯಾರು ಯಾರಿಗೆ ಉರಿಸಿದ್ರು, ಅದಕ್ಕೆ ಯಾವ ಥರ ಅಮ್ಕು ಡುಮ್ಕು ಟಾಂಗ್ ಕೊಟ್ಟರು, ಯಾರು ಸರಿ ಎನ್ನುವುದು ನೀವೇ ಇಲ್ಲಿ ಜಡ್ಜ್ ಮಾಡಬೇಕು. ಮೊದಲು ಆ ಒಂದು ಕ್ಲಿಪ್ನಲ್ಲಿ ಏನಿದೆ ನೋಡ್ಕೊಂಡು ಬರೋಣ ಬನ್ನಿ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ವೀಕ್ಷಕರೇ, ತುಂಬ ಚೆನ್ನಾಗಿರುವಂಥ ಎಂಟರ್ಟೈನಿಂಗ್ ಆಗಿರುವಂಥ ನೋಡಿ, ಅಲ್ಲಿ ಏನೋ ದೊಡ್ಡ ಸರ್ಚ್ ನಡೀತಿದೆ, ಅಲ್ಲಿ ಏನೋ ಕಂಡು ಹಿಡಿದು ಬಿಟ್ಟಿದ್ದಾರೆ, ಏನೋ ಆಗ್ಬಾರ್ದಾಗ್ಬಿಟ್ಟಿಲ್ಲ. ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಇದು ಆಗಬೇಕಿತ್ತು ಮತ್ತು ಇಂಥ ಒಂದು ಸಂಗತಿಗಳು ಬಿಗ್ ಬಾಸ್ನಲ್ಲಿ ನಡೆಯಬೇಕು. ಹಾಗಾಗಿ ಮಾತ್ರ ಬಿಗ್ ಬಾಸ್ ಜನರನ್ನು ಮನೋರಂಜನೆ ಮಾಡಲಿಕ್ಕೆ ಸಾಧ್ಯ. ಆ್ಯಸ್ ಯೂಶ್ವಲಿ ಕಂಟೆಸ್ಟೆಂಟ್ಗಳು ಬಂದರು, ಅವರ ಪರ್ಫಾರ್ಮ್ ಮಾಡಿದ್ರು. ಕೆಲವೊಬ್ರಿಗೆ ಗ್ರೀನ್ ಸಿಗ್ನಲು, ಕೆಲವೊಬ್ರಿಗೆ ರೆಡ್ ಸಿಗ್ನಲು, ಕೆಲವೊಬ್ರು ಹೋಲ್ಡಲ್ಲಿದ್ದರು, ಕೆಲವೊಬ್ರು ಸೆಲೆಕ್ಟ್ ಆಗಿದ್ರು. ಇದರ ಮಧ್ಯೆ ಬಂದಂಥವ್ರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿರುವಂಥ ಅಮ್ಕು ಡುಮ್ಕು. ಈ ಅಮ್ಕು ಡುಮ್ಕು ಹೆಸರಿನ ಹಿನ್ನೆಲೆ ಏನು ಎಲ್ಲವೂ ಕೂಡ ಎಲ್ಲರಿಗೂ ಗೊತ್ತಿದೆ. ಗಂಟೆಗೊಂದ್ಸಲ ಅದು ಚೇಂಜ್ ಆಗ್ತಾನೆ ಇರುತ್ತೆ, ಅದು ಬೇರೆ ವಿಷಯ. ಅಮ್ಕು ಡುಮ್ಕು ವೆಲ್ಕಮ್ ಮಾಡೋಕೆ ಮೊದಲು ಅಮ್ಕು ಡುಮ್ಕರು ವಿಚಿತ್ರವಾದ ಡಾನ್ಸ್ ಮುಖಾಂತರ ಬರ್ತಾರೆ. ಆ ಡಾನ್ಸ್ ಮುಖಾಂತರ ಬರುವಾಗಲೇ ಜಡ್ಜಸ್ಸಿಗೆ ಏನೋ ಒಂದು ಕ್ಲೂ ಕೊಟ್ಟರೆ ಗೊತ್ತಿಲ್ಲ, ಅಮ್ಕು ಡುಮ್ಕು ಬರ್ತಾನೆ, ವಿಚಿತ್ರ ಡಾನ್ಸ್ ಒಂದಿಗೆ ಬರ್ತಾರೆ ಅನ್ನುವಂಥ ಕ್ಲೂ ಸಿಕ್ಕಿರಬೇಕು. ಅಮ್ಕು ಡುಮ್ಕು ಡಾನ್ಸ್ ಮಾಡ್ತಾ ಬರುವಾಗಲೇ ವಿನಯ್ ಗೌಡ ಅವರನ್ನು ರೊಚ್ಚಿಗೆಪ್ಸುವಂಥ ಉರಿಸುವಂತೆ ಕೆಲಸ ಮಾಡಿದ್ರು. ಸಾಕು ಸುಮ್ಮನಿರೋ, ಡಾನ್ಸ್ ನಿಲ್ಲಿಸು, ನಿನ್ನ ಮೈ ಒಳಗಿರುವಂಥ ಹುಳ ಹೊರಗೆ ಹೋಯ್ತು ಸಾಕು ಅಂತ. ಅಂದರೆ ಅಮ್ಕು ಡುಮ್ಕು ಒಳಗಡೆ ಒಂದು ಹುಳ ಹೋಗ್ಬಿಟ್ಟಿದೆ. ಹುಳವನ್ನು ತೆಗಿಲಿಕ್ಕೆ ಅವನು ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾನೆ, ಏನೋ ನುಲಿತಾ ಇದ್ದಾನೆ ಅನ್ನುವಂಥ ಒಂದು ಟಾಂಗ್ ಇತ್ತು. ಅಲ್ಲಿ ಒಂದು ಸಲ ಅಮ್ಕು ಡುಮ್ಕು ಟ್ರಿಗರ್ ಆಗ್ತಾರೆ, ಒಂದು ಸಲ ನಿಲ್ತಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ವಿನಯ್ ಗೌಡ ಹಾಗೆ ಹೇಳ್ತಾರೆ. ಅದು ಆ ಡಾನ್ಸ್ ಕೂಡ ಮುಗಿಯುತ್ತೆ. ಜೊತೆಗೆ ಆ್ಯಸ್ ಯೂಶ್ವಲಿ ಅಮ್ಕು ಡುಮ್ಕು ತನ್ನ ಇಂಟ್ರೊಡಕ್ಷನ್ ಮಾಡ್ಕೋತಾರೆ. ತಾನು ಯಶವಂತಪುರದಲ್ಲಿ ಇರುವಂಥ ಒಬ್ಬ ವ್ಯಾಪಾರಿ, ನಾನು ತರಕಾರಿ ಮಾರ್ತೇನೆ, ಕೊತ್ತಂಬರಿ ಸೊಪ್ಪು ಮಾರ್ತೇನೆ, ಹಾಗೆ ಮಾಡ್ತೇನೆ, ಸಿಕ್ಕಾಗ ಆಟೋ ಓಡಿಸ್ತೇನೆ, ನಾನು ಸ್ಟ್ರೈಟ್ ಫಾರ್ವರ್ಡು, ನಾನು ಯಾರಿಗೆ ಇದು ಮಾಡಲ್ಲ, ಹಾಗಲ್ಲ, ನನ್ನ ಹೆಸರು ಅಮ್ಕು ಡುಮ್ಕು ಅಂದರೆ ಅದೇನೋ ಅಮ್ಮ ಧೈರ್ಯ ಕರ್ಮ ಇನ್ನು ಹಾಗೆ ಹೀಗೆ ಅನ್ನುವಂಥ ಒಂದು ಕತೆ ಬಿಡ್ತಾರೆ. ಓಕೆ, ಬಿಕಾಸ್ ಅವರು ಈ ಸದ್ಯದ ಮಟ್ಟಿಗೆ ಸ್ಟಾರ್ ಸೋಷಿಯಲ್ ಮೀಡಿಯಾ ಒಂದು ಏನಂತರಕ್ಕೆ ಸೆಲೆಬ್ರಿಟಿ ಆಗಿದ್ದಾರೆ. ತುಂಬ ಜನ ಫಾಲೋ ಮಾಡ್ತಾರೆ, ತುಂಬ ಜನ ಅವರಿಗೆ ಪ್ರಮೋಷನ್ಗೆ ಬಾ ಅಂತ ಹೇಳ್ತಾರೆ. ಬೇರೆ ಬೇರೆ ಥರದ ಪ್ರಮೋಷನ್ ಕೂಡ ಸಿಗ್ತಾ ಇದೆ. ಅಮ್ಕು ಡುಮ್ಕು ಹಾಗೆ ಹೀಗೆ ಎಲ್ಲವೂ ಕೂಡ ಹೇಳ್ತಾರೆ. ಆದರೆ ಬಿಗ್ ಬಾಸ್ನ ಜಡ್ಜಸ್ಗಳು ಅವರಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ,
ಇಲ್ಲಿ ಯಾರು ಇಷ್ಟ ಎನ್ನುವಂಥ ಮಾತು ಕೇಳಿದಾಗ ಇಲ್ಲಿ ಏನೂ ಇಷ್ಟ ಇಲ್ಲ ಅಂತ ಮಾತು ಹೇಳ್ತಾರೆ. ಜೊತೆಗೆ ನಿರಂಜನ್ ದೇಶಪಾಂಡೆ ಅವರು ಏನೋ ಒಂದು ಕಡೆ ಅನಿಸುತ್ತೆ ಹೊರಗಡೆ ನೋಡಿದ್ರೆ ವಿಚಿತ್ರವಾಗಿ ಆಡ್ತಾರೆ, ಇಲ್ಲಿ ಬಂದಾಗ ತನಗೇನು ಗೊತ್ತಿಲ್ಲ ನನಗೂ ಅಮಾಯಕ ಅನ್ನುವಂಥ ಮಾತು ಹೇಳಿದಾಗ ನಿರಂಜನ್ ದೇಶಪಾಂಡೆ ಹೇಳ್ತಾರೆ, ನೀನೊಬ್ಬ ಫೇಕ್ ಕ್ಯಾರೆಕ್ಟರ್ ಇದೆಯಾ, ಹೊರಗಡೆ ಎಲ್ಲವನ್ನೂ ಕೂಡ ವಿಜೃಂಭಣೆ ಮಾಡ್ಕೊಂಡು ರೀಲ್ಸ್ ಮಾಡ್ತೀಯ, ಹಾಗೆ ಹೀಗೆ ಹೇಳ್ತೀಯ, ಇಲ್ಲಿ ನೋಡ್ರೆ ನನಗೇನು ಗೊತ್ತಿಲ್ಲ, ನಾನು ಸ್ಟ್ರೇಟ್ ಫಾರ್ವರ್ಡು ಎನ್ನುವಂಥ ಮಾತನ್ನು ಹೇಳ್ತಾಗ ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಇದು ಅಮ್ಕುಡುಮ್ಕು ಸ್ವಲ್ಪ ಗಾಬರಿ ಆಗ್ತಾರೆ ಅನ್ನೋದಕ್ಕೆ ಸ್ವಲ್ಪ ಟ್ರಿಗರ್ ಆಗ್ತಾರೆ. ಅದಾದ ನಂತರ ಇಲ್ಲಿ ತನಕ ನಿನಗೆ ಟಾಸ್ಕ್ ಕೊಡ್ತಾನೆ ಅನ್ನುವಂಥ ಮಾತು ಹೇಳಿದಾಗ ಅಮ್ಕುಡುಮ್ಕು ಏನು ಟಾಸ್ಕ್ ಅಂತ ಕೇಳಿದಾಗ ನೀವು ಇಲ್ಲಿ ಜಡ್ಜಸ್ಗಳನ್ನ ಇಂಪ್ರೆಸ್ ಮಾಡಬೇಕು, ಅದರಲ್ಲೂ ಮುಖ್ಯವಾಗಿ ಸಂಗೀತ ಶೃಂಗೇರಿಯವರನ್ನ ಇಂಪ್ರೆಸ್ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾನೆ. ಅದಕ್ಕೂ ಮೊದಲು ಒಂದು ಘಟನೆ ಆಗುತ್ತೆ, ಸಂಗೀತ ಶೃಂಗೇರಿ ಕೂಡ ಎಂಟ್ರಿಯಾಗಿ ನಿನ್ನ ಯಾವ ಕ್ಯಾರೆಕ್ಟರ್ಗಳು ನನಗೆ ಇಷ್ಟ ಇಲ್ಲ ಎನ್ನುವಂಥ ಮಾತು ಹೇಳ್ತಾರೆ. ಹಾಗಾಗಿ ಅದರ ಮುಂದುವರೆದ ಭಾಗ ನಿರಂಜನ್ ದೇಶಪಾಂಡೆ ಹೇಳ್ತಾರೆ, ಹಾಗಾದರೆ ಅಮ್ಕುಡುಮ್ಕು ನೀವು ಈಗ ನಿನಗೆ ಇಷ್ಟ ಇಲ್ಲ ಅಂತ ಹೇಳಿದಾರಲ್ಲ ಸಂಗೀತ ಶೃಂಗೇರಿಯವರು, ನೀನು ಅವರನ್ನು ಇಂಪ್ರೆಸ್ ಮಾಡುವಾಗೆ ಒಂದು ಟಾಸ್ಕ್ ಕೊಡ್ತೀನಿ, ಇಂಪ್ರೆಸ್ ಮಾಡು ಅನ್ನುವಂಥ ಮಾತನ್ನು ಹೇಳಿದಾಗ ಮತ್ತೆ ರೊಚ್ಚಿಗೆತ್ತನೆ. ಅಂದರೆ ಅಮ್ಕುಡುಮ್ಕು ಜಡ್ಜಸ್ಗಳು ಆಡಿದ ಮಾತೆಲ್ಲೂ ಕೂಡ ನನ್ನ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ, ನನ್ನನ್ನು ಒಂದು ಅಮುಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಆ ಥರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನಾನು ಇಂಪ್ರೆಸ್ ಮಾಡ್ಲಿಕ್ಕೆ ಬಂದಿಲ್ಲ, ನಾನು ಏನೇ ಇಂಪ್ರೆಸ್ ಮಾಡಿದ್ರು ಕೂಡ ಸಂಗೀತ ಶೃಂಗೇರಿಯವರು ಹಾರ್ಡ್ ಕ್ಯಾರೆಕ್ಟರ್ ಆಗಿದ್ದಾರೆ, ಅವರು ಬಗ್ಗುವಂಥ ಮಾತೇ ಇಲ್ಲ, ಸೊ ನಾನು ಇಲ್ಲಿಗೆ ಯಾರಿಗೆ ಇಂಪ್ರೆಸ್ ಮಾಡ್ಲಿಕ್ಕೆ ಬಂದಿಲ್ಲ, ಬೇಕಾದರೆ ಹೋಗ್ಬಿಡ್ತೀನಿ ಎನ್ನುವಂಥ ಮಾತನ್ನು ಕೂಡ ಸ್ವಲ್ಪ ರ್ಯಾಶಾಗಿ ಹೇಳ್ತಾರೆ. ಆಗ ಮಿಸ್ಟರ್ ವಿನಯ್ ಗೌಡ ಎಂಟ್ರಿ ಆಗ್ತಾರೆ. ಸ್ಟಾರ್ಟಿಂಗಲ್ಲೂ ಕೂಡ ಎಂಟ್ರಿ ಆಗಿ ಅವರನ್ನು ಟ್ರಿಗರ್ ಮಾಡಿದರು, ಜೊತೆಗೆ ಎಂಡಲ್ಲೂ ಕೂಡ ಎಂಟ್ರಿ ಆಗ್ತಾರೆ. ಎಂಟ್ರಿಯಾಗಿ ವಿನಯ್ ಅಮ್ಕುಡುಮ್ಕು ಹೇಳ್ತಾರೆ, ನೀನು ಏನಂದೇಳಪ್ಪ ಇಂಪ್ರೆಸ್ ಮಾಡಲಿಲ್ಲ, ಮಾಡೋಕ್ಕಾಗಲ್ಲ ಅಂದರೆ ಹೇಳಿದ್ದಿಲ್ಲ, ಏನಂತ ಹೇಳಿದ್ದೆ ಅಂತ ಕೇಳಿದಾಗ ಇಲ್ಲ ಮನೆಯಿಂದ ಹೋಗ್ತೀನಿ ಅಂತ ಹೇಳಿದಾಗ ಈಗಲೂ ಕೂಡ ಬಿಗ್ ಬಾಸ್ ಮನೆಯ ಈ ಒಂದು ವೇದಿಕೆಗೆ ಅದರದ್ದೇ ಆದಂಥ ಘನತೆ ಇದೆ. ಹಾಗಾಗಿ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಯಾರೇ ಆದರೂ ಕೂಡ ನಿಮ್ಮ ಮನಸ್ಸಿಗೆ ಬಂದಂಗೆ ಆಡಲಿಕ್ಕಾಗಲ್ಲ, ಇಲ್ಲೊಂದು ರೂಲ್ಸ್ ಇದೆ, ಒಂದು ರೆಗ್ಯುಲೇಷನ್ಸ್ ಇದೆ, ಒಂದು ಫಾರ್ಮೆಟ್ ಇದೆ. ಈ ಫಾರ್ಮೆಟನ್ನು ಬಿಟ್ಟು ಯಾರಾದರೂ ತಮ್ಮ ಮನಸ್ಸಿಗೆ ಬಂದಂಗೆ ಮಾತಾಡದೆ ತಮ್ಮ ಮನಸ್ಸಿಗೆ ಬಂದಂಗೆ ಬಿಹೇವ್ ಮಾಡಿದ್ರೆ ಅವರು ಹೋಗ್ತಾ ಇರು ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೂ ಕೂಡ ಜಗ್ಗಲ್ಲ, ಅಲ್ಲೇ ಮೈಕನ್ನು ಕಿತ್ತು ಡನ್ ಎನ್ನುವಂಥ ಸಿಗ್ನಲನ್ನು ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಅಮ್ಕುಡುಮ್ಕು ಜಡ್ಜ್ಮೆಂಟನ್ನು ಕೇಳದೆ ಹೋಗ್ತಾರೆ. ಆದರೆ ಕೆಲವೊಂದು ಸಂಗೀತ ಶೃಂಗೇರಿ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿತ್ತಂತೆ, ಆದರೆ ಅವ್ರನ್ನ ಟೆಸ್ಟ್ ಮಾಡಲಿಕ್ಕೆ ಈ ಥರ ಉರಿಸುವಂಥ ಟೆಂಪ್ಟ್ ಮಾಡುವಂಥ ಪ್ರಕ್ರಿಯೆ ಮಾಡಿದ್ವಿ. ಅದು ಒಂದು ಟಾಸ್ಕ್ನ ಒಂದು ಪರಿಮಿತಿಯಲ್ಲಿತ್ತು, ಅದು ಟಾಸ್ಕ್ ಆಗಿತ್ತೆ ಅಥವಾ ಅವರ ಒಂದು ಮೆಂಟಲ್ ಕ್ಯಾಪಬಿಲಿಟಿಯನ್ನು ಚೆಕ್ ಮಾಡ್ಲಿಕ್ಕೆ ನಾವು ಮಾಡಿದ್ವಿ ಹೊರತು ಅವರನ್ನು ನಿಜವಾಗಿಯೂ ಹೊರಗೆ ಕಳಿಸುವಂಥ ಇಷ್ಟ ಇರಲಿಲ್ಲ. ಅವರು ಇಂಥ ಕ್ಯಾರೆಕ್ಟರ್ ಕೂಡ ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಎನ್ನುವಂಥ ಒಂದು ಆಸೆ ಇತ್ತು. ಆದರೆ ಈ ಹುಡುಗ ಅಮ್ಕುಡುಮ್ಕು ಯಾವುದನ್ನೂ ಲೆಕ್ಕಿಸದೆ ತನ್ನ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡದೆ ಮನೆಯಿಂದ ಹೊರಗೆ ಹೋದ್ರು, ಇದು ಸರಿ ಇಲ್ಲ ಇರುವಂಥ ಮಾತನ್ನು ಸಂಗೀತ ಶೃಂಗೇರಿ ಮತ್ತು ಚಂದನ್ ಶೆಟ್ಟಿ ಹೇಳ್ತಾರೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ವಿನಯ್ ಗೌಡ ಮೊಟ್ಟ ಮೊದಲ ಬಾರಿಗೆ ರಾಂಗ್ ಆದರೂ ಸ್ವಲ್ಪ ಸಿಟ್ಟು ಬಂತು, ಇಂಥ ಕ್ಯಾರೆಕ್ಟರ್ಗಳನ್ನ ಕರೆಸ್ಕೊಂಡು ಇಂಥವ್ರನ್ನ ಜಡ್ಜ್ ಮಾಡ್ಲಿಕ್ಕೆ ನಾವು ಜ್ಯೂರಿಯಾಗಿ ಜಡ್ಜಸ್ ಆಗಿ ಕೂತ್ಕೊಳ್ಬೇಕಾ ಎನ್ನುವಂಥ ಮಾತನ್ನು ಹೇಳಿ ತನಗೆ ಕೊಟ್ಟಿರುವಂಥ ಜಡ್ಜ್ಮೆಂಟ್ ಶೀಟನ್ನು ಹಾಗೆ ವೇದಿಕೆ ಮುಂದೆ ಬಿಸಾಡಿಬಿಟ್ರು. ಟೋಟಲಿ ಅರ್ಥ ಅಷ್ಟೇ, ಮೊಟ್ಟ ಮೊದಲ ಬಾರಿಗೆ ಈ ಒಂದು ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ಮೆಂಟನ್ನು ಪಡೆದುಕೊಳ್ಳದೆ ಕೆಲವೊಬ್ಬರಿಗೆ 4 ಗ್ರೀನ್ ಸಿಕ್ಕಿದೆ, ಕೆಲವೊಬ್ಬರಿಗೆ 4 ಕೂಡ ರೆಡ್ ಸಿಕ್ಕಿದೆ. ಎಸ್, ಇಟ್ಸ್ ಕಾಲ್ಡ್ ಎಸ್ ಎನ್ ಜಡ್ಜ್ಮೆಂಟ್ ಇನ್ನು ಸಚ್ ಅಂದರೆ ಏನಂತಾರೆ ಅದಕ್ಕೆ ಒಂದು ರಿಯಾಲಿಟಿ ಶೋ ಅಲ್ಲಿ ಒಂದು ಜಡ್ಜ್ಮೆಂಟ್ ಅಂತ ಹೇಳ್ಬೋದು. ನೀವು ಸೆಲೆಕ್ಟ್ ಆಗ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ. ಆದರೆ ಸೆಲೆಕ್ಟೂ ಆಗದೆ ಜಡ್ಜ್ಮೆಂಟನ್ನು ಕೇಳದೆ ಸುಮ್ಮನೆ ಹೊರಗೆ ನಡೆದಂಥ ಒಂದು ಇನ್ಸಿಡೆಂಟ್ ಇದಿಲ್ಲ, ಅದು ಬಿಗ್ ಬಾಸ್ನ ಇತಿಹಾಸದಲ್ಲಿ ಮೊದಲು ಅಂತ ಹೇಳ್ಬೋದು. ಕೆಲವೊಬ್ರು ಬಿಗ್ ಬಾಸ್ನಲ್ಲಿ ಹೊಡೆದಾಡ್ಕೊಂಡು ಹೋಗಿದ್ದಾರೆ, ಆದರೆ ಇಲ್ಲಿ ಹೊಡೆದಾಡದೆ ಕೇವಲ ಮಾತಿನ ಚಕಮಕಿಯಲ್ಲಿ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯ ಸ್ಪರ್ಧಿ, ಅದರಲ್ಲೂ ಜನಪ್ರಿಯ ಸ್ಪರ್ಧಿ ಮನೆಯಿಂದ ಹೊರಗೋಗಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಎಲ್ಲವೂ ಕೂಡ ಕಾದು ನೋಡಬೇಕು. ಅದು ಹೇಳ್ತಾರೆ ಅಂದರೆ ಜ್ಯೂರಿಗಳು. ಇದು ಕೂಡ ಒಂದು ಪ್ಲಸ್ ಪಾಯಿಂಟ್, ಬಿಗ್ ಬಾಸ್ನ ಮಾತಿನಿಗಿಂತ ತನ್ನ ಕ್ಯಾರೆಕ್ಟರ್ನ ಹಾಗೆ ಉಳಿಸ್ಕೊಂಡಿದ್ದು ಕೂಡ ಒಂದು ಸ್ಪರ್ಧೆಯ ಪ್ಲಸ್ ಆಗಿತ್ತು. ಇಂಥವ್ರು ಇರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ವೈಯಕ್ತಿಕವಾಗಿ ತಿಳ್ಕೊಂಡಂಥ ಈ ಸ್ಪರ್ಧೆ ಮನೆಯಿಂದ ಹೊರಗೆ ಹೋಗಬೇಕಾಗಿ ಬಂತು ಎನ್ನುವಂಥ ಮಾತನ್ನು ಹೇಳಿದರೆ ಎಸ್ ಅಫ್ಕೋರ್ಸ್. ಯಾಕೆ ಇಲ್ಲಿ ತನಕ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಂಥ ಅಮ್ಕುಡುಮ್ಕು ಹೊರಗಡೆ ನೆಗೆಟಿವ್ ಆಗಿ ವಿಡಿಯೋ ಮಾಡಿಲ್ಲ ಅಂದರೆ ನನಗೆ ತಿಳಿದ ಪ್ರಕಾರ ಅವರ ಸ್ನೇಹಿತರ ಜೊತೆ ಮಾತನಾಡಿದ ಪ್ರಕಾರ ಇಲ್ಲ, ನನ್ನ ಪ್ರೊಮೋ ತುಂಬ ಚೆನ್ನಾಗಿ ಓಡ್ತಾ ಇದೆ, ಬೇರೆ ಬೇರೆ ಆ್ಯಂಗಲಲ್ಲಿ ಓಡ್ತಿದೆ, ಆದಷ್ಟು ದಿನ ಓಡಲಿ, ನಾನು ಮನೆಯಿಂದ ಅಧಿಕೃತವಾಗಿ ಹೊರಗೆ ಬಂದಿದ್ದೇನೆ ಎನ್ನುವಂಥ ವಿಷಯ ತಿಳಿದ ಮೇಲೆ ನಾನು ಅದ್ರ ಬಗ್ಗೆ ಮಾತನಾಡ್ತೇನೆ, ಅಲ್ಲಿ ತನಕ ಓಡಲಿ, ನಾನು ಕೂಡ ಕಂಟೆಂಡರ್ ಆಗಿದೆ, ನಾನು ಕೂಡ ಬಿಗ್ ಬಾಸ್ನ ಸ್ಪರ್ಧೆಯಾಗಿದೆ ಎನ್ನುವಂಥ ಟಾಕ್ ಇದಿಲ್ಲ, ಅದು ಮುಂದುವರಲಿ ಅನ್ನುವಂಥ ಕಾರಣಕ್ಕಾಗಿ ಬಿಗ್ ಬಾಸ್ನ ಈ ಅಮ್ಕುಡುಮ್ಕು ಸದ್ಯ ಯಾವುದೇ ವಿಡಿಯೋ ಮಾಡಿಲ್ಲ.
ಇವತ್ತು ಟೆಲಿಕಾಸ್ಟ್ ಆಗುತ್ತೆ. ಇವತ್ತು ಟೆಲಿಕಾಸ್ಟ್ ಆದ ನಂತರ ನಾಳೆ ಅಮ್ಕು ಡುಮ್ಕು ಬಿಗ್ ಬಾಸ್ನ ಬಗ್ಗೆ ಒಂದು ಅಭಿಪ್ರಾಯ ಹಂಚಿಕೊಳ್ಳುವಂಥ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.